ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಜನಕ್ಕೆ ಇರೋ ಡೌಟ್ಸ್ ಆನ್ ಟು ಏನು ಡಿಫ್ರೆನ್ಸ್ ಇದೆ, ಇನ್ ಟು ಏನು ಡಿಫ್ರೆನ್ಸ್ ಇದೆ, ಯಾವಾಗ ಯೂಸ್ ಮಾಡಬೇಕು, ತುಂಬ ಎಕ್ಸಾಂಪಲ್ ಜೊತೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಈಗ ಫಸ್ಟ್ ನೋಡಿ, ಇಂಟು. ಇನ್ ಅಂದರೆ ಒಳಗೆ ಏನಿದೆ, ಯಾರಿದ್ದಾರೆ ಅನ್ನುವ ಪೊಸಿಷನ್ ಮಾತ್ರ ಹೇಳುತ್ತೆ. ಇಂಟು ಅನ್ನೋದು ಒಂದರ ಒಳಗಡೆಗೆ ಡೈರೆಕ್ಷನ್ ತೋರಿಸುತ್ತೆ, ಒಂದು ಜಾಗದ ಒಳಗಡೆಗೆ ಅಂತ. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ, ಸಿಟ್ ಇನ್ ಮೈ ಆಫೀಸ್. ನೋಡಿ, ಅಂದ್ರೆ ನಾನು ಹೇಳ್ತಾ ಇದ್ದೀನಿ ನನ್ನ ಆಫೀಸ್ನಲ್ಲಿ ಕುತ್ಕೋ ಅಂತ. ಎಲ್ಲಿ? ಇನ್ ಮೈ ಆಫೀಸ್. ಕಮ್ ಇನ್ ಟು ಮೈ ಆಫೀಸ್, ನನ್ನ ಆಫೀಸ್ ಒಳಗೆ ಬಾ. ಇಲ್ಲಿ ನಾನು ಡೈರೆಕ್ಷನ್ ತೋರಿಸ್ತಿದ್ದೀನಿ ಯಾವುದರ ಒಳಗೆ ಅಂತ, ಆಫೀಸ್ನ ಒಳಗೆ ಅಂತ ಹೇಳಬೇಕಲ್ಲ. ಸೊ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಒಂದ್ರ ಒಳಗಡೆಗೆ, ಅವಾಗ ಇಂಟೂನೇ ಹಾಕಬೇಕು ಯಾವುದ್ರ ಒಳಗೆ ಅಂತ ಹೇಳೋದಕ್ಕೆ. ಕಮ್ ಇನ್ ಮೈ ಆಫೀಸ್ ಅಂತ ಹೇಳಬಾರ್ದು, ತುಂಬಾ ಜನ ಮಾಡೋ ಮಿಸ್ಟೇಕ್ ಇದೆ. ಐ ವೆಂಟ್ ಇನ್ ಮೈ ರೂಮ್ ಅಂತಾರೆ. ನೋ, ರಾಂಗ್. ಐ ವೆಂಟ್ ಇನ್ ಟು ಮೈ ರೂಮ್, ಇದೇ ತರನೇ ಹೇಳಬೇಕು. ಅಂಡ್ ಇಲ್ಲಿ ನೋಡಿ, ಶಿ ವಾಸ್ ಇನ್ ದ ಕಿಚನ್, ಅವಳು ಕಿಚನ್ ಅಲ್ಲಿ ಇದ್ಲು. ಶಿ ವಾಕ್ಡ್ ಇನ್ ಟು ದ ಕಿಚನ್, ಅವಳು ಅಡುಗೆ ಮನೆಗೆ ಬಂದ್ಲು. ಗೊತ್ತಾಗ್ತಿದಲ್ಲ, ಕಮ್ ಮತ್ತೆ ವಾಕ್ ಎರಡೂ ಕೂಡ ಮೂವ್ಮೆಂಟ್ ನ ತೋರಿಸ್ತಾ ಇದೆ ಒಬ್ಬರದು. ಹಿ ವಾಸ್ ಇನ್ ದ ವಾಟರ್ ಫಾರ್ 5 minutes, ಅಂದೇ ನೀರಿನಲ್ಲಿದ್ದ. ಬಟ್ ಇಲ್ಲಿ ನೋಡಿ, ಹಿ ಫೆಲ್ ಇನ್ ಟು ದ ವಾಟರ್. ಗೊತ್ತಾಗ್ತಿದಲ್ಲ, ಕಮ್, ವಾಕ್, ಫೆಲ್, ಗೋ, ವೆಂಟ್ ಇವೆಲ್ಲ ಒಂದ್ರ ಒಳಗಡೆ ಅಂತ ಹೇಳುವಾಗ ಇದ್ರ ಮುಂದೆ ಇಂಟೂನೇ ಬರಬೇಕು. ರೈಟ್? ಹೂಸ್ ಇನ್ ದ ಕಾರ್ ಅಂತ ನೀವು ಕೇಳ್ತೀರಾ, ಯಾರು ಕಾರ್ನಲ್ಲಿದ್ದಾರೆ. ಬಟ್ ಗೆಟ್ ಇನ್ ಟು ದ ಕಾರ್ ಅಂತ ಹೇಳ್ತೀರಾ, ಕಾರ್ ಒಳಗೆ ಬಾ ಅಂತ ಹೇಳೋದಕ್ಕೆ. ಇನ್ ಟು ದ ಕಾರ್, ಒಳಗಡೆಗೆ ಬಾ. ಕಮ್ ಇನ್ ಟುಗಿಂತ ಗೆಟ್ ಇನ್ ಟು ದ ಕಾರ್ ಅನ್ನೋದೇ ಕಾಮನ್. ದೇರ್ ಇಸ್ ನೋ ವಾಟರ್ ಇನ್ ದ ವೆಲ್. ಇನ್ ದ ವೆಲ್ ಅಂದ್ರೆ ಬಾವಿಯಲ್ಲಿ ನೀರಿಲ್ಲ. ಡೋಂಟ್ ಥ್ರೋ ಎನಿಥಿಂಗ್ ಇನ್ ಟು ದ ವೆಲ್ ಅಂದ್ರೆ ಬಾವಿ ಒಳಗೆ ಏನನ್ನು ಎಸಿಬೇಡ. ಥ್ರೋ ಆಗ್ತಿದೆ ಅಂದ್ರೆ ಮೂವ್ಮೆಂಟ್ ಕಾಣ್ತಿದೆ ಅಲ್ವಾ, ಸೊ ಡೋಂಟ್ ಥ್ರೋ ಎನಿಥಿಂಗ್ ಇನ್ ಟು ದ ವೆಲ್. ವಾಟ್ಸ್ ಇನ್ಸೈಡ್ ದ ಬಾಕ್ಸ್, ಬಾಕ್ಸ್ನಲ್ಲಿ ಏನಿದೆ, ವಾಟ್ಸ್ ಇನ್ ದ ಬಾಕ್ಸ್ ಅನ್ಬೋದು. ಕಂಪ್ಲೀಟ್ಲಿ ಎಲ್ಲಾ ಕಡೆಯಿಂದ ಸರೌಂಡೆಡ್ ಆಗಿದ್ರೆ ಇನ್ಸೈಡ್ ಅಂತೀವಿ ನಾವು. ಲುಕ್ ಇನ್ ಟು ದ ಬಾಕ್ಸ್, ಬಾಕ್ಸ್ ಒಳಗಡೆ ನೋಡು. ಇಲ್ಲಿ ಯಾಕೆ ಲುಕ್ ಇನ್ ಟು ದ ಬಾಕ್ಸ್? ಲುಕ್ ಅಂದ್ರೆ ನೋಡು ಅಲ್ವಾ, ಅಲ್ಲೂ ಕೂಡ ಡೈರೆಕ್ಷನ್ ಇದೆ, ಯಾವುದರ ಒಳಗಡೆ ನೋಡು, ನಿಮ್ಮ ದೃಷ್ಟಿ ಬಾಕ್ಸ್ನ ಒಳಗಡೆಗೆ ಹೋಗ್ಬೇಕಲ್ವಾ, ಆದ್ರಿಂದ ಲುಕ್ ಇನ್ ಟು ದ ಬಾಕ್ಸ್. ಲುಕ್ ಇನ್ ಟು ದ ಪ್ರಾಬ್ಲಮ್ ಅಂತಾನು ಅಂತಾರೆ. ರೈಟ್? ಇಟ್ ವಾಸ್ ಇನ್ ದ ಹೋಲ್, ಅದು ಹೋಲ್ ಒಳಗಿತ್ತು. ಇಟ್ ವೆಂಟ್ ಇನ್ ಟು ದ ಹೋಲ್, ಅದು ಹೋಲ್ ಒಳಗಡೆಗೆ ಹೋಯ್ತು. ರೈಟ್? ಐ ಗಾಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್, ನನ್ನ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ದೆನ್ ಹಿ ಕೇಮ್ ಇನ್ ಟು ಮೈ ಲೈಫ್, ಒಬ್ಬರ ಲೈಫ್ಗೆ ಒಬ್ಬರು ಎಂಟರ್ ಆಗೋದು. ಹಿ ಕೇಮ್ ಇನ್ ಟು ಮೈ ಲೈಫ್. ರೈಟ್? ಆ್ಯಂಡ್ ಈಗ ನೋಡೋಣ, ಆನ್ ಟು. ಇದು ಕೂಡ ಅಷ್ಟೇ, ಆನ್ ಅಂದರೆ ಮೇಲೆ ಒಂದು ಪೊಸಿಷನ್ ತೋರಿಸುತ್ತೆ, ಆನ್ ಟು ಅಂದರೆ ಒಂದರ ಮೇಲಕ್ಕೆ ಡೈರೆಕ್ಷನ್ ಮೂವ್ಮೆಂಟ್ನ ತೋರಿಸುತ್ತೆ. ಇನ್ ಟು ಥರಾನೇ ಸೇಮ್. ದಿಸ್ ಅ ಟೆಂಪಲ್ ಆನ್ ದ ಹಿಲ್, ಮೇಲೆ ಒಂದು ಟೆಂಪಲ್ ಇದೆ. ಮೇಲೆ ಇದೆ, ಕರೆಕ್ಟ್ ಇದೆ. ಬಟ್ ನಾವು ಮೇಲಕ್ಕೆ ಹೋದ್ವಿ ಅಂತ ಹೇಳೋದಕ್ಕೆ ಏನನ್ಬೇಕು? ವಿ ವೆಂಟ್ ಆನ್ ಟು ದ ಹಿಲ್ ಅನ್ಬೇಕು. ನಾವು ಬೆಟ್ಟದ ಮೇಲಕ್ಕೆ ಹೋದ್ವಿ, ವಿ ವೆಂಟ್ ಆನ್ ದ ಹಿಲ್ ಅನ್ಬಾರ್ದು. ನೀವು ಒಂದರ ಮೇಲಕ್ಕೆ ಹೋಗಿದ್ದೀರ, ಡೈರೆಕ್ಷನ್ ಮೂವ್ಮೆಂಟ್ ಕಾಣ್ತಿದೆ ಅಲ್ವಾ, ಅದಕ್ಕೆ ಆನ್ ಟು ದ ಹಿಲ್ ಅಂತಾನೆ ಅನ್ಬೇಕು. ದ ಕ್ಯಾಟ್ ವಾಸ್ ಸಿಟ್ಟಿಂಗ್ ಆನ್ ದ ಟೇಬಲ್, ಟೇಬಲ್ನ ಮೇಲೆ ಕುಳಿತಿತ್ತು. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್, ಟೇಬಲ್ನ ಮೇಲಕ್ಕೆ ಹಾರ್ತು, ಜಂಪ್ ಮಾಡ್ತು. ಸೊ ಎಲ್ಲೋ ಇತ್ತು, ಟೇಬಲ್ನ ಮೇಲ್ಗಡೆಗೆ ಬಂತು ಅದು ಮೂವ್ಮೆಂಟ್, ಅದಕ್ಕೆ ಆನ್ ಟು ದ ಟೇಬಲ್ ಅನ್ಬೇಕು, ಆನ್ ದ ಟೇಬಲ್ ಅನ್ಬಾರ್ದು. ಆನ್ ದ ಟೇಬಲ್ ಅಂದ್ರೆ ಬರೀ ಇರೋದಷ್ಟೇ, ಆನ್ ಟು ದ ಟೇಬಲ್ ಅಂದ್ರೆ ಟೇಬಲ್ ಮೇಲ್ಗಡೆಗೆ ಬಂತು ಅಂತ ಹೇಳೋದು. ದ ಟೀಮ್ಸ್ ಆರ್ ಆನ್ ದ ಫೀಲ್ಡ್, ಟೀಮ್ಸ್ ಈಗ ಫೀಲ್ಡ್ ನಲ್ಲಿ ಇದೆ. ಫೀಲ್ಡ್ ನಲ್ಲಿ ಇದೆ ಅಂದ್ರೆ ಇನ್ ದ ಫೀಲ್ಡ್ ಅನ್ನಲ್ಲ, ಆನ್ ದ ಫೀಲ್ಡ್ ಅಂತೀವಿ ಅಲ್ವಾ. ದ ಟೀಮ್ಸ್ ಆರ್ ಕಮಿಂಗ್ ಆನ್ ಟು ದ ಫೀಲ್ಡ್, ಟೀಮ್ಸ್ಗಳು ಮೈದಾನಕ್ಕೆ ಬರ್ತಾ ಇದೆ ಅಂತ ಹೇಳ್ಬೇಕಂದ್ರೆ ಆನ್ ಟು ದ ಫೀಲ್ಡ್ ಅನ್ಬೇಕು, ಇನ್ ಟು ದ ಫೀಲ್ಡ್ ಅನ್ನಲ್ಲ. ಯಾಕಂದ್ರೆ ಮೈದಾನದ ಮೇಲಕ್ಕೆ ಬರ್ತಾರಲ್ವಾ ಅವರು, ನೀವು ತುಂಬಾ ಸರಿ ಕ್ರಿಕೆಟ್ ನಲ್ಲಿ ಕೇಳಿಸ್ಕೊಂಡಿರ್ತೀರ ಈ ತರ, ಅವ್ರು ಬರ್ತಾ ಇದಾರೆ ಫೀಲ್ಡ್ಗೆ ಅಂತ ಹೇಳೋದಕ್ಕೆ ಆನ್ ಟು ದ ಫೀಲ್ಡ್ ಅಂತಾನೆ ಅಂತಾರೆ. ಎಕ್ಸಾಂಪಲ್ಸ್ ನೋಡಿ, ಈಗ ದ ಮಂಕಿ ಸಿಟ್ಟಿಂಗ್ ಆನ್ ದ ರೂಫ್, ರೂಫ್ ಮೇಲೆ, ಮನೆಯ ರೂಫ್ ಮೇಲೆ ಕುತ್ಕೊಂಡಿದೆ. ದ ಮಂಕಿ ಕ್ಲೈಂಬ್ಡ್ ಆನ್ ಟು ದ ರೂಫ್, ರೂಫ್ ಮೇಲಕ್ಕೆ ಹತ್ತಿತು. ದೇರ್ ವಾಸ್ ವಾಟರ್ ಎವ್ರಿವೇರ್ ಆನ್ ದ ಫ್ಲೋರ್, ಆನ್ ದ ಫ್ಲೋರ್. ದ ವಾಟರ್ ವಾಸ್ ಡ್ರಿಪ್ಪಿಂಗ್ ಆನ್ ಟು ದ ಫ್ಲೋರ್, ಡ್ರಿಪ್ಪಿಂಗ್ ಅಂದ್ರೆ ಹನಿ ಹನಿಯಾಗಿ ಬೀಳ್ತಾ ಇದೆ, ನೆಲದ ಮೇಲಕ್ಕೆ ಏನೋ ಬರ್ತಾ ಇದೆ ಅಂದ್ರೆ ಆನ್ ಟು ದ ಫ್ಲೋರ್ ಅನ್ಬೇಕು. ಇಟ್ ಫೆಲ್ ಆನ್ ಟು ದ ಫ್ಲೋರ್ ಅಂತಾನೆ ಅನ್ಬೇಕು. ಇಟ್ ಫೆಲ್ ಇನ್ ಟು ದ ವಾಟರ್ ಅನ್ಬೇಕು. ಡೋಂಟ್ ಸ್ಟ್ಯಾಂಡ್ ಆನ್ ಇಟ್ ಅಂತೀರಾ ಅಲ್ವಾ, ಅದ್ರ ಮೇಲೆ ನಿಂತ್ಕೋಬೇಡ. ಡೋಂಟ್ ಸ್ಟೆಪ್ ಆನ್ ಟು ಇಟ್ ಅನ್ಬೇಕು, ಅದ್ರ ಮೇಲೆ ಕಾಲಿಡಬೇಡ. ಕಾಲಿಡ್ತಾ ಇದ್ದಾರೆ ಅಂದ್ರೆ ಕಾಲ್ನ ಮೂವ್ಮೆಂಟ್ ಆಗುತ್ತಲ್ವಾ. ದೇವರ್ ಆನ್ ದ ಪ್ಲೇನ್, ಅವರು ಪ್ಲೇನ್ ನಲ್ಲಿ ಇದ್ರು. ಇಲ್ಲಿ ನೋಡಿ, ಯಾವಾಗ್ಲೂ ಪ್ಲೇನ್, ಟ್ರೈನ್, ಬಸ್ ನಲ್ಲಿ ಇದಾರೆ ಅಂತ ಹೇಳೋದಕ್ಕೆ ಆನ್ ಯೂಸ್ ಮಾಡಬೇಕು, ಇನ್ನಲ್ಲ. ನಾನು ತುಂಬಾ ಸರಿ ಹೇಳಿದ್ದೀನಿ. ದೇವರ್ ಆನ್ ದ ಪ್ಲೇನ್ ಅಂದ್ರೆ ಅವ್ರು ಪ್ಲೇನ್ ನಲ್ಲಿ ಇದ್ರು. ದೇ ಗಾಟ್ ಆನ್ ಟು ದ ಪ್ಲೇನ್
ಅಂದ್ರೆ ಅವರು ಪ್ಲೇನ್ ನ ಹತ್ತಿದ್ರು. ಅವಾಗಲೇ ಇತ್ತಲ್ಲ ಗೆಟ್ ಇನ್ ಟು ದ ಕಾರ್ ಒಳಗೆ ಬರೋದು. ಇಲ್ಲೇನಿದೆ ಗೆಟ್ ಇನ್ ಟು ದ ಪ್ಲೇನ್ ಒಳಗೆ ಬರೋದು. ಪಾಸ್ಟ್ ನಲ್ಲಿ ಹೇಳ್ತಾ ಇದೀವಿ ದೇ ಗಾಟ್ ಆನ್ ಟು ದ ಪ್ಲೇನ್. ಪೀಪಲ್ ವರ್ ಮಾರ್ಚಿಂಗ್ ಆನ್ ದ ಸ್ಟ್ರೀಟ್ಸ್. ತುಂಬಾ ಜನ ನಡ್ಕೊಂಡು ಹೋಗ್ತಿದ್ರು. ಆನ್ ಟು ದ ಸ್ಟ್ರೀಟ್ಸ್ ಅನ್ನಲ್ಲ, ಯಾಕಂದ್ರೆ ಸ್ಟ್ರೀಟ್ಸ್ ಮೇಲೇನೆ ನಡೀತಾ ಇದ್ದಾರೆ ಅಲ್ವಾ, ಆನ್ ದ ಸ್ಟ್ರೀಟ್ಸ್ ಅಂತೀವಿ. ಪೀಪಲ್ ವರ್ ಆನ್ ದ ಸ್ಟ್ರೀಟ್ಸ್ ಅನ್ನಿ, ಪೀಪಲ್ ವರ್ ವಾಕಿಂಗ್ ಆನ್ ದ ಸ್ಟ್ರೀಟ್ಸ್ ಅಂತಾನೆ ಅನ್ಬೇಕು. ಬಟ್ ಬೇರೆ ಒಂದು ಜಾಗದಿಂದ ಸ್ಟ್ರೀಟ್ಗೆ ಬಂದ್ರೆ ಅವಾಗ ಆನ್ ಟು ಅನ್ಬೇಕು. ಇಲ್ಲಿ ನೋಡಿ, ದ ಡಾಗ್ ವೆಂಟ್ ಥ್ರೂ ದ ಗೇಟ್ ಆನ್ ಟು ದ ಸ್ಟ್ರೀಟ್. ಅಂದ್ರೆ ಮನೇಲಿತ್ತು, ಮನೆಯಿಂದ ಗೇಟ್ ಒಳಗಡೆಯಿಂದ ಸ್ಟ್ರೀಟ್ ಮೇಲಕ್ಕೆ ಹೋಯ್ತು. ಸೊ ಒಂದ್ ಜಾಗದಿಂದ ಸ್ಟ್ರೀಟ್ ಮೇಲಕ್ಕೆ ಬಂತಲ್ವಾ, ಅವಾಗ ಆನ್ ಟು ದ ಸ್ಟ್ರೀಟ್ ಅನ್ಬೇಕು. ವಿ ಸಾ ಅ ಮೂವಿ ಶೂಟಿಂಗ್ ಆನ್ ದ ಟ್ರೈನ್. ನಾವು ಒಂದು ಮೂವಿ ಶೂಟಿಂಗ್ ನೋಡಿದ್ವಿ. ಎಲ್ಲಿ? ಟ್ರೈನ್ ನಲ್ಲಿ. ಆನ್ ದ ಟ್ರೈನ್ ಅಂದ್ರು ಟ್ರೈನ್ ನಲ್ಲಿ. ಬಟ್ ಇಲ್ಲಿ ನೋಡಿ, ಇಟ್ಸ್ ಡೇಂಜರಸ್ ಟು ಜಂಪ್ ಆನ್ ಟು ಅ ಮೂವಿಂಗ್ ಟ್ರೈನ್. ಅಂದ್ರೆ ಟ್ರೈನ್ ಮೂವ್ ಆಗ್ತಾ ಇದ್ರೆ ಅದ್ರ ಮೇಲೆ ಜಂಪ್ ಮಾಡ್ತಾರೆ ಅಲ್ವಾ, ಫಿಲ್ಮ್ಸ್ ಅಲ್ಲಿ ನೋಡಿರ್ತೀರ. ಇಟ್ಸ್ ಡೇಂಜರಸ್ ಟು ಜಂಪ್ ಆನ್ ಟು ಅ ಟ್ರೈನ್. ಹಿ ಸ್ಟುಡ್ ನರ್ವಸ್ಲಿ ಆನ್ ದ ಸ್ಟೇಜ್ ಮೇಲೆ ನಿಂತಿದ್ದ ನರ್ವಸ್ ಆಗಿ. ಎವ್ರಿ ಒನ್ ಅಪ್ಲಾಡೆಡ್ ಆಸ್ ಹಿ ವಾಕ್ಡ್ ಆನ್ ಟು ದ ಸ್ಟೇಜ್ ಮೇಲಕ್ಕೆ ಬರ್ತಾ ಇದ್ದಾಗ ಎಲ್ಲರೂ ಕ್ಲಾಪ್ ಮಾಡಿದ್ರು. ದೇರ್ ವರ್ 5 people ಆನ್ ದ ಬೋಟ್. ದೇ ಪುಲ್ಡ್ ಹಿಮ್ ಆನ್ ಟು ದ ಬೋಟ್. ಆನ್ ಟು ದ ಬೋಟ್ ಅಂತ ಯಾಕಂದ್ರೆ ಬೋಟ್ ಮೇಲೆ ಅಲ್ವಾ, ಬೋಟ್ ಮೇಲಕ್ಕೆ ಅವ್ರನ್ನ ಎಳ್ಕೊಂಡ್ರು. ಸೊ ಅರ್ಥ ಆಯ್ತಲ್ಲ? ಕನ್ಫ್ಯೂಷನ್ ಆಗ್ತಿದ್ರೆ ಇನ್ನೊಂದ್ಸರಿ ನೋಡಿ. ತುಂಬಾ ಜನಕ್ಕೆ ಈ ವಿಷಯಗಳು ಗೊತ್ತಿರೋದಿಲ್ಲ, ಪ್ಲೀಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಅಂಡ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತುಂಬಾ ವಂಡರ್ಫುಲ್ ಆದಂತಹ ಒಂದು ಬುಕ್ ಸಮ್ಮರಿನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಕನ್ನಡದಲ್ಲಿದೆ, ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ. ಈ ಬುಕ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ತುಂಬ ಸರಿ ಕೆಲಸಗಳನ್ನ ಮಾಡೋದು ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಇರ್ತೀವಿ. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಕನ್ಫ್ಯೂಸ್ ಆಗ್ತಿರ್ತೀವಿ. ಸೊ ಈ ಬುಕ್ನಲ್ಲಿ ಹೇಳಿದರೆ ನಾವು ಪ್ರಯಾರಿಟೀಸ್ನ ಹೇಗೆ ಸೆಟ್ ಮಾಡಬೇಕು ಆ್ಯಂಡ್ ಹೇಗೆ ಕೆಲಸಗಳನ್ನ ಸಿಂಪಲ್ ಮಾಡ್ಕೋಬೇಕು, ಟೆನ್ಷನ್ ಫ್ರೀ ಆಗಬೇಕು ಅನ್ನೋದನ್ನ. ಈ ಬುಕ್ನ ಫುಲ್ ಸಮ್ಮರಿ ನಿಮಗೆ ಕುಕು FM ಆ್ಯಪ್ನಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಆ್ಯಪ್ನಲ್ಲಿ ನಿಮಗೆ ಸೈನ್ಸ್, ಹಿಸ್ಟ್ರಿ, ಬಯೋಗ್ರಫಿ, ಪಾಲಿಟಿಕ್ಸ್, ಕಾಮಿಡಿ, ಆರ್ಟ್ಗೆ ರಿಲೇಟೆಡ್ ಆದ ಸಾವಿರಾರು ಬುಕ್ಸ್ನ ಕೇಳೋದಕ್ಕೆ ಸಿಗುತ್ತೆ. ಇದರಿಂದ ನೀವು ನಿಮ್ಮ ಇಂಗ್ಲೀಷ್ ನಾಲೆಜ್ನ ಹೆಚ್ಚಿಗೆ ಮಾಡ್ಕೋಬಹುದು. ಆರ್ ನಿಮ್ಮ ಕನ್ನಡದಲ್ಲೇ ಕೇಳಬೇಕಂದ್ರೆ ಕನ್ನಡ ಬುಕ್ಸ್ ಕೂಡ ಇದೆ, ರೈಟ್? ನೀವು 1 year ಪ್ಲ್ಯಾನ್ ತೊಗೊಂಡ್ರೆ ಇದರ ಆ್ಯಕ್ಚುಯಲ್ ಪ್ರೈಸ್ $399. ಬಟ್ ನೀವು ನನ್ನ ಕೋಡ್ ಯೂಸ್ ಮಾಡಿದರೆ ನಿಮಗೆ $199ಗೆ 1 year ಪ್ಲ್ಯಾನ್ ಸಿಗುತ್ತೆ. ಆ್ಯಂಡ್ ನೀವು ಎವ್ರಿ ಡೇ ಲಿಸನಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ತುಂಬ ನಾಲೆಜ್ ಕೂಡ ಸಿಗುತ್ತೆ, ರೈಟ್? ಟ್ರೈ ಮಾಡಿ. ಇದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.